ಒಂದು 25-26 ವರ್ಷ 28-30 ಆಗ್ತಿದ್ದಂಗೆ ವೆಯ್ಟ್ ಗೇನ್ ಆಗ್ಬಿಡುತ್ತೆ. ಅವಾಗ ಅವ್ರ ಪ್ರಾಬ್ಲಮ್ ಇಸ್ ಡಿಫ್ರೆಂಟ್. ಆ ವೆಯ್ಟ್ ಗೇನ್ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಮದುವೆ ಆಗಬೇಕು ಅಂತನೋ ಅಥವಾ ಆಗದೇ ಇದ್ರೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಸಹಜವಾಗಿ ಎಲ್ಲರಿಗೂ ಇರುವಂಥದ್ದು. ಅದರಲ್ಲಿ ಈ ತೂಕ ಜಾಸ್ತಿ ಆಗುವಂಥದ್ದು, ಹಾರ್ಮೋನಲ್ ಪ್ರಾಬ್ಲಮ್ ಇಂದ ಈ ಥೈರಾಯ್ಡ್ಸು, ಇದೆಲ್ಲನೂ ಇಟ್ ಕುಡ್ ಬಿ ಬಿಕಾಸ್ ಆಫ್ ದ ಮೆನ್ಸ್ಟ್ರುಯೇಷನ್. ಯಾಕೆಂದರೆ ಅದರಿಂದ ಇಡೀ ಹೆಣ್ಣಿನ ಹೆಲ್ತ್ ಆರೋಗ್ಯನೇ ಇರೋದು ಅದರಲ್ಲಿ. ಹಾಗಾಗಿ ಅದು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ಅದು ಅಕ್ಯುಮುಲೇಟ್ ಆದ್ರಿಂದ ಬೇರೆ ಪ್ರಾಬ್ಲಮ್ಸ್ ಬರಬಹುದು. ಆದರೆ ವೆಯ್ಟ್ ಗೇನ್ಗೆ ಏನಾದರೂ ಸಮಸ್ಯೆ ಈ ಮಧ್ಯ ವಯಸ್ಸಿನ ಹೆಣ್ಣುಮಕ್ಕಳು, ಅವರು ಅವಿವಾಹಿತರಿರಲಿ ವಿವಾಹಿತರಿರಲಿ, ಈ ಮಿಡ್ಲ್ ಫೇಸು ಒಂದು 25 ವರ್ಷದಿಂದ ಒಂದು 40 ವರ್ಷದವ್ರಿಗೆ ನಾವು ನೋಡೋದಾದ್ರೆ ಇವ್ರಿಗೆ ಬರೋ ಸಮಸ್ಯೆಗಳು ಒಂದು ಈ ವೆಯ್ಟ್ ಗೇನು, ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸು, ಬ್ಯಾಕ್ ಪೇನ್ ರಿಲೇಟೆಡ್ ಪ್ರಾಬ್ಲಮ್ಸು, ಇದೆಲ್ಲ ಯಾತಕ್ಕಿಂದ ಬರುತ್ತೆ, ಈ ಎದುರಿಸುವಂತ ಸಮಸ್ಯೆಗಳೇನು ಮತ್ತೆ ಅದರದ್ದು ಪರಿಹಾರ. ಸೊ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಈಗ ಒಂದು ಹೆಣ್ಮಕ್ಳು ಒಂದು 10th ಸ್ಟ್ಯಾಂಡರ್ಡ್ 12th ತನಕನೂ ಅಮ್ಮ ಅಪ್ಪ ಅಂದ್ರೆ ಹೇಳ್ದಂಗೆ ಕೇಳೋ ಇದಿರತ್ತೆ ಅಲ್ವಾ. ಸೊ ಹೋಗ್ತಾ ಹೋಗ್ತಾ ಒನ್ಸ್ ದೇ ಕ್ರಾಸ್ ದಟ್ 20, ಸೊ ಎಲ್ಲೋ ಒಂದು ಕಡೆ ಅವರ ಪರಿಜ್ಞಾನ ಇಲ್ಲದೀರ ಎಗೇನ್ ವಿ ಕಮ್ ಬ್ಯಾಕ್ ಟು ದ ಸೇಮ್ ಸಿನಾರಿಯೋ. ಅವರ ಫುಡ್ ಪ್ರಾಕ್ಟೀಸಸ್ ಅಲ್ಲಿ ತುಂಬಾ ಇದಾಗತ್ತೆ. ಸೊ ಮನೆಯ ಆಹಾರ ಕ್ರಮೇಣ ಡೌನ್ ಆಗುತ್ತೆ. ಮನೇಲಿ ಏನೋ ಒಂದು ಸಾಧಾರಣ ಗುಡ್ ಫುಡ್ ಅಂತ ಏನು ಹೇಳ್ತೀವಿ ಅದರ ಕನ್ಸಂಪ್ಷನ್ ಲೋ ಆಗ್ಬಿಡತ್ತೆ. ಹೊರಗಡೆ ಬ್ಯಾಡ್ ಫುಡ್ ನ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಸ್ವಿಗ್ಗಿ ಎಲ್ಲ ಇರೋದ್ರಿಂದ ವೆರೈಟೀಸ್ ಆಫ್ ಫುಡ್, ಒಂದ್ಸರಿ ಈ ವೆಜ್ ಬಿರಿಯಾನಿ, ಇನ್ನೊಂದು ಚೈನೀಸ್ ಫುಡ್, ಯು ಹ್ಯಾವ್ ಕಾಸ್ಮೋ ವೆರೈಟಿ ಆಫ್ ಫುಡ್ಸ್ಗಳು. ಹೌದು ಹೌದು. ಸೊ ಹೆಂಗಾಗತ್ತೆ ಅಂತಂದ್ರೆ, ನೀವು ಒಂದು ವಾರ ಇಂಡಲ್ಜ್ ಮಾಡಿದ್ದ ಜಂಕ್ನ ಬಾಡಿ ಪ್ರೊಸೆಸ್ ಮಾಡಿ, ಲಿವರ್ ಪ್ರೊಸೆಸ್ ಮಾಡಿ ಹೊರಗೆ ಹಾಕಕ್ಕೆ 5 ದಿನ ಬೇಕು. ಸೊ 5 ದಿನ ಲಿವರ್ ಕೆಲಸ ಮಾಡೋಷ್ಟರಲ್ಲಿ ಇನ್ನೊಂದು ವೀಕೆಂಡ್ ಬರುತ್ತೆ. ಸೊ ಇನ್ನೊಂದು ವೀಕೆಂಡ್ ಮತ್ತೆ ಒಳಗೆ ಹೋಗಿರುತ್ತೆ. ಸೊ ಇಟ್ಸ್ ಲೈಕ್ ಕಾನ್ಸ್ಟೆಂಟ್ಲಿ ಯು ಆರ್ ಲೋಡಿಂಗ್ ಟು ದ ಬಾಡಿ. ಸೊ ಒಂದು ಅಲ್ಲಿ ಯಾಕಂದ್ರೆ ಅವರ ಆಹಾರ ಕ್ರಮದಲ್ಲಿ ಶಿಸ್ತು ಕಮ್ಮಿ ಆಗೋದು ಒಂದು ಮೇನ್ ಇಂಪಾರ್ಟೆಂಟ್. ಅದರಿಂದಾನೇ ರಿಲೇಟ್ ಆಗುವಂಥದ್ದು ಈ ಪಿಟ್ಯೂಟರಿ ಓವೇರಿಯನ್ ಆಕ್ಸಸ್ ಅಂತ ಕರಿತೀವಿ. ಅಂದರೆ ಓವರೀಸ್ ಏನು ನಮ್ಮ ಗರ್ಭಕೋಶದ ಪಕ್ಕದಲ್ಲಿ 2 ಇದೆ, ಅದರ ಮೇನ್ ಕಂಟ್ರೋಲರ್ ಪಿಟ್ಯೂಟರಿ ಗ್ಲ್ಯಾಂಡ್ ಏನು ನಮ್ಮ ಬ್ರೈನಲ್ಲಿದೆ, ಅಲ್ಲಿಂದ ಕೆಳಗಡೆ ಒಂದು ಆಕ್ಸಸ್ ಇರುತ್ತೆ, ಹಾರ್ಮೋನಲ್ ಆಕ್ಸಸ್. ಅದಕ್ಕೆ ಮೇನ್ ನಮಗೆ ಸಮತೋಲನ ಉಂಟು ಮಾಡೋದು ನಮ್ಮ GI ಗಟ್. ಸೊ ಇವಾಗ ಹೊಟ್ಟೆಗೂ ಬ್ರೈನ್ಗೂ ಕನೆಕ್ಷನ್ ಇದೆ ಅಂತ ಇತ್ತೀಚಿನ ಮೆಡಿಕಲ್ ಸೈಂಟಿಸ್ಟ್ಸ್ಗೆ ಈಗ 5 ವರ್ಷದ ಅಥವಾ 10 ವರ್ಷಕ್ಕೆ ಮುಂಚೆ ಗೊತ್ತಾಗಿದ್ರೆ, 8,000-10,000 ವರ್ಷಕ್ಕೆ ಮುಂಚೆ ಅಗ್ನಿ ಸರಿಗಿದ್ರೆ ಆರೋಗ್ಯ ಅಂತ ನಮ್ಮ ಆಚಾರ್ಯರು ಯಾವಾಗೂ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನೀವು ಆಯುರ್ವೇದ ಡಾಕ್ಟರ್ನ ಎಲ್ಲೇ ಹೋಗಿ ಕೇಳಿ, ಅಗ್ನಿ 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 ಅಂತ ಯಾಕೆ ಅಗ್ನಿ ಹಿಂದೆ ಬಿದ್ದಿರ್ತಾರೆ ಅಂತಂದ್ರೆ, ನೀವು ಏನೇ ತಗೊಳ್ಳಿ ಅಗ್ನಿ ಹಾಳಾಗ್ದಿರ ಅಲ್ಲಿ ಒಂದು ಸಮಸ್ಯೆ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ, ಇನ್ನೂ ಬೇಗ ಆಗುತ್ತೆ. ಯಾಕಂದ್ರೆ ಹೆಣ್ಣು ಮಕ್ಕಳ ಪ್ರಕೃತಿ, ಅವರ ದೈಹಿಕ ಇದು ಹೇಗೆ ಒಂದು ಜೆನೆಟಿಕ್ ಮೇಕಪ್ ಇರುತ್ತೆ ಅಂತಂದ್ರೆ, ತುಂಬಾ ನಿಕಟವಾದ ಸಂಬಂಧ ಇರುತ್ತೆ ಆಹಾರಕ್ಕೂ, ಅವಳ ದೇಹ ಹೇಗೆ ನಡೆಯುತ್ತೆ ಅನ್ನೋದಕ್ಕೂ. ಮತ್ತೆ ಆಯುರ್ವೇದದಲ್ಲಿ ಸಪ್ತಧಾತುಗಳು ಅಂತ ಹೇಳ್ತೀವಿ. ಸೊ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಧಾತುಗಳು. ಈ ಆರ್ತವ ಅನ್ನೋದು ರಸಧಾತುವಿನ ಉಪಧಾತು. ಅಂದ್ರೆ ಏನು, ದ ವೆರಿ ಫಸ್ಟ್ ಧಾತುವಿನ ಉಪಧಾತುವೇ ಆರ್ತವ. ಸೊ ನಿಮಗೆ ಇನಿಷಿಯಲಿ ನೀವೇನು ತಿಂತೀರಾ, ಇಮ್ಮಿಡಿಯೇಟ್ ಅದರ ಎಫೆಕ್ಟ್ ನಿಮಗೆ ಆರ್ತವ. ಅಂದರೆ ಆರ್ತವ ಇಸ್ ನಥಿಂಗ್ ಬಟ್ ದ ಮೆನ್ಸ್ಟ್ರುವಲ್ ಬ್ಲಡ್. ಅದರ ಒಂದು ಫಿಸಿಯಾಲಜಿ ಮೇಲೆ ತೋರಿಸತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ನೀವು ಇಷ್ಟು ತಿಂತೀರಾ ಪದೇ ಪದೇ ತಿನ್ನೋದು, ಅದರ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗೇನೆ ಹೆಣ್ಮಕ್ಳಾಗಿರೋರು ತುಂಬ ಒಂದು ಈಟಿಂಗಲ್ಲಿ ಡಿಸಿಪ್ಲಿನ್ ಮಾಡಲೇಬೇಕಾಗತ್ತೆ. ಐ ಆಮ್ ನಾಟ್ ಸೇಯಿಂಗ್ ಇವಾಗಿನ ಸಿನಾರಿಯೋಲಿ ಆ ಥರ ನಾವು ಮಾಡ್ಲಿಕ್ಕಾಗಲ್ಲ, ಎಲ್ಲೋ ಹೊರಗೆ ಹೋಗ್ತಾರೆ ಮಾಡ್ತಾರೆ. ಸರಿ, ಹೊರಗೆ ಹೋದಾಗ ತಿನ್ನಿ, ಬಟ್ ಡೂ ದ ಮೈಂಡ್ಫುಲ್ ಈಟಿಂಗ್ ಅಲ್ಲ. ತೀರಾ ಕೆಲವ್ರಿಗೆ ಪ್ರತಿದಿನ ಸ್ನ್ಯಾಕ್ಗೆ ಏನಾದರೂ ಒಂದು ಸ್ಯಾಂಡ್ವಿಚ್ ಬೇಕು, ಅಥವಾ ಫ್ರೈಸ್ ಬೇಕು, ಅಥವಾ ಚಾಟ್ಸ್ ಬೇಕು, ಈ ಥರ ತುಂಬ ಅನ್ನೆಸೆಸರಿ. ಮತ್ತೆ ಇನ್ನೊಂದು ಇವಾಗ ಬಂದಿರೋ ತುಂಬ ವಿರುದ್ಧ, ಅಲ್ಲಿ ಚಾಕ್ಲೇಟ್ ಕುದೀತಾ ಇರುತ್ತೆ, ಅದನ್ನು ಐಸ್ ಕ್ರೀಮ್ ಮೇಲೆ ಹಾಕೊಂಡು ತಿಂತಾರೆ. ಸೊ ಉಷ್ಣ ಶೀತ ವಿರುದ್ಧ. ಸೊ ಈ ಸಿಸ್ಲಿಂಗ್ ಬ್ರೌನಿ, ಅದೇ ಎಷ್ಟೊಂದು ಏನೇನು ಬಂದಿದೆ, ಅದೆಲ್ಲವೂ ಹೈಲಿ ವಿರುದ್ಧ. ಆ್ಯಂಡ್ ಐ ವಾಸ್ ವೆರಿ ಸ್ಟಂಡ್. ಒನ್ ಆಫ್ ಮೈ ಪೇಷಂಟ್ಸ್ ವೆನ್ ದೇ ಟೋಲ್ಡ್ ದಟ್ ಸ್ವಲ್ಪ ಹಿಂಗೆ ಹೆಚ್ಚು ಕಮ್ಮಿ ಅದು ಏನು ತಿಂದರು ಅಂದರೆ ಐಸ್ ಕ್ರೀಮ್ ಬೋಂಡ. ನನಗೆ ಅದ್ರದ್ದು ಪರಿಕಲ್ಪನೆ ಕೂಡ ಇರಲಿಲ್ಲ. ಅಂದರೆ ಹೌ ಡು ದೇ ಇವನ್ ಐಸ್ ಕ್ರೀಮ್ನ ಫ್ರೀಸ್ ಮಾಡಿ ಅದನ್ನು ಹಿಟ್ಟೊಳಗೆ ಹಾಕಿ ದೇ ಫ್ರೈ ಇಟ್. ಸೊ ನಾವು ಅದನ್ನು ಚರಕಾಚಾರ್ಯರು ಏನು ಇಲ್ದಿರಾನೆ ಅಷ್ಟು ದೊಡ್ಡ ಗ್ರಂಥ ಬರ್ತಿದ್ದಾರೆ. ಇನ್ನು ಇದೆಲ್ಲ ಅವಾಗ ಇದ್ಬಿಟ್ಟಿದ್ರೆ ಐ ಥಿಂಕ್ ಆಯುರ್ವೇದ ವುಡ್ ಹ್ಯಾವ್ ಬೀನ್ ಇನ್ ಬಿಗ್ ವಾಲ್ಯೂಮ್ಸ್. ಸೊ ಇದರಿಂದ ಏನಾಗುತ್ತೆ, ನಮಗೆ ಗೊತ್ತಿಲ್ದಿರ ಎಲ್ಲೋ ಒಂದು ಕಡೆ ಹಾರ್ಮೋನು
ಇಂಬ್ಯಾಲೆನ್ಸ್ ಬಾಡಿಯಲ್ಲಿ ಹುಟ್ಕೊಳ್ಳಿಕ್ಕೆ ಶುರುವಾಗುತ್ತೆ ಇನಿಷಿಯಲಿ. ಸೊ ಆಯುರ್ವೇದದಲ್ಲಿ ಏನು ಹೇಳುತ್ತೆ ಅಂದರೆ, ಒಂದು ಮಧ್ಯ ವಯಸ್ಸು ರೀಚ್ ಆಗೋ ತನಕ ಅಗ್ನಿ ಬಲ ಸಹಜವಾಗಿ ಚೆನ್ನಾಗಿರುತ್ತೆ, ಒಂದು 15ರಿಂದ 20 ತನಕ. ಸೊ ನೀವು ಅವಾಗ ಏನೇ ಅಪಚಾರ ಮಾಡಿದ್ರು ಇಮಿಡಿಯೇಟ್ಲಿ ತೋರಿಸ್ಕೊಳ್ಳಲ್ಲ. ಬಟ್ ಒಂದು ಸ್ವಲ್ಪ ನೀವು ಮಧ್ಯಮ ಅವಸ್ಥೆಗೆ ಹೋಗ್ತಾ 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 ಅದು ಎಷ್ಟು ಅಪಚಾರ ಮಾಡಿರ್ತೀರ ಅದು ಎಲ್ಲೂ ಹೋಗಲ್ಲ, ಬಾಡಿ ರಿಮೆಂಬರ್ಸ್ ಇಟ್, ಸೊ ಇಟ್ ವಿಲ್ ಕಮ್ ಬ್ಯಾಕ್. ಸೊ ಕ್ರಮೇಣ 20 ಆಗ್ತಿದ್ದಂಗೆನೆ ಇವಾಗ ವಿ ಆರ್ ಸೀಯಿಂಗ್ PCOD ಇಶ್ಯೂಸ್ ಶುರುವಾಗುತ್ತೆ, ಥೈರಾಯ್ಡ್ ಇಂಬ್ಯಾಲೆನ್ಸಸ್ ಶುರುವಾಗುತ್ತೆ. ಮುಂಚೆ ಎಲ್ಲ ಥೈರಾಯ್ಡು PCOD ಅಂತದ್ದು ವೆರಿ ವೆರಿ ರೇರ್ ಇತ್ತು. ಈವನ್ 10 years ಬಿಫೋರ್ ಇಟ್ ವಾಸ್ ಅ ರೇರ್ ಸಿನಾರಿಯೋ. ಬಟ್ ಈಗ ಹೇಗಾಗ್ಬಿಟ್ಟಿದೆ ಅಂದರೆ PCOD ಆ್ಯಂಡ್ PCOS ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಎವ್ರಿ ಹೌಸ್. ಸೊ ಅದು ಎಲ್ಲೋ ಒಂದು ಬೇಸರದ ಸಂಗತಿ. ಯಾಕೆ ಇದೆಲ್ಲ ಆಗ್ತಿದೆ ಅಂದರೆ, ಅ ವುಮೆನ್ ಇಸ್ ನಾಟ್ ಅಡ್ರೆಸ್ಸಿಂಗ್ ಹರ್ ಬಾಡಿ ಅಕಾರ್ಡಿಂಗ್ ಟು ದ ವೇ ಇಟ್ ಇಸ್ ಬಿಲ್ಟ್ ಬೈ ದ ನೇಚರ್. ಅಂದರೆ ಇನ್ನೊಂದು, ಈ ವೆಯ್ಟ್ ಜಾಸ್ತಿ ಇದ್ದರೆ, ಅಂದರೆ ದೇಹದ ತೂಕ ಜಾಸ್ತಿ ಇದ್ದರೆ ಅವ್ರಿಗೆ ಮಕ್ಕಳನ್ನು ಪಡೆಯೋದು ಕಷ್ಟ ಆಗುತ್ತೆ. ಈ ಬೇರೆ PCODಗೂ ವೆಯ್ಟ್ಗೂ ಏನಾದರೂ ಕನೆಕ್ಷನ್ ಇದೆಯಾ? ತುಂಬ ಕನೆಕ್ಷನ್ ಇದೆ. ಯಾಕಂದರೆ ಅದು ಒನ್ ಆಫ್ ದಿ ಜೊತೆಗೆ ಹೋಗುವಂತಹ ಸಿಂಪ್ಟಮ್ಸು. ಸೊ ಯೂಶಲಿ PCOD PCOS ಅಲ್ಲಿ ಏನಾಗುತ್ತೆ ಅಂದರೆ, ದ ಮೇನ್ ಥಿಂಗ್ ವಾಟ್ ಹ್ಯಾಪನ್ಸ್ ಇಸ್, ಈ ಆಂಡ್ರೋಜೆನ್ಸ್ ಅಂದರೆ ಏನೊಂದು ಮೇಲ್ ಹಾರ್ಮೋನ್ಸ್ ಇರುತ್ತೆ, ಅದು ಒಂದು ಫೀಮೇಲ್ ಬಾಡಿಯಲ್ಲಿ ಸಟಲ್ ಲೆವೆಲಲ್ಲಿ ವರ್ಕ್ ಆಗ್ತಿರುತ್ತೆ, ಬಟ್ ದಟ್ ವಿಲ್ ಓವರ್ಟೇಕ್ ಇನ್ ಅ ಫೀಮೇಲ್ ಬಾಡಿ. ಸೊ ದಟ್ ಇಸ್ ವೈ ಇನ್ PCOD PCOS ಏನಂತಾರೆ, ಗ್ರೋತ್ ಆಫ್ ಎಕ್ಸ್ಟ್ರಾ ಹೇರ್, ವೇಟ್ ಗೇನ್, ಮ್ಯಾಸ್ಕುಲೈನ್ ಫೀಚರ್ಸ್ ಬರುವಂಥದ್ದು, ಆ ಥರದ್ದೆಲ್ಲ ಸಮಸ್ಯೆಗಳು. ಆ್ಯಂಡ್ ದ ಮೋಸ್ಟ್ ಅಗೇನ್ ಏನು ಇಂಪಾರ್ಟೆಂಟ್ ಫೀಚರ್ ಇದೆ ಒಂದು ಹೆಣ್ಣು ಮಗಳ ದೇಹದಲ್ಲಿ, ದಟ್ ಇಸ್ ದ ಪ್ರೊಸೆಸ್ ಆಫ್ ಮೆನ್ಸ್ಟ್ರುಯೇಷನ್. ದಟ್ ಇಸ್ ದ ಪ್ರೊಸೆಸ್. ಒಂದು ಎಗ್ ಮೆಚ್ಯೂರ್ ಆಗಬೇಕು, ಅದು ಓವರಿಯಿಂದ ರಿಲೀಸ್ ಆಗಬೇಕು, ಅದು ಬರಬೇಕು, ಆ ಮೇನ್ ಜೀವಾಳನೇ ಹ್ಯಾಂಪರ್ ಆಗೋಗ್ತಾ ಇದೆ. ಸೊ ಅಷ್ಟು ಒಂದು ನಮಗೆ ಪ್ರಾಬ್ಲಮ್ಸ್ ಆಗ್ತಿರುವಂಥದ್ದು. ಸೊ ಏನಾಗ್ತಿದೆ, ಒಂದು ಎಗ್ ಮೆಚ್ಯೂರ್ ಆಗುತ್ತೆ, ಬಟ್ ಇಟ್ ಇಸ್ ನಾಟ್ ಏಬಲ್ ಟು ಬ್ರೇಕ್. ಅದು ಹಾಗೆ ಉಳ್ಕೊಳ್ಳುತ್ತೆ, ದಟ್ ವಿಲ್ ರಿಮೇನ್ ಆಸ್ ಅ ಫಾಲಿಕಲ್. ಮತ್ತೆ ನೆಕ್ಸ್ಟ್ ಮಂತಲ್ಲಿ ಅದು ರಿಲೀಸ್ ಆಗೋ ತನಕ ಬಾಡಿಗೆ ಸಿಗ್ನಲ್ ಬರಲ್ಲ, ಯು ಹ್ಯಾವ್ ಟು ಶೆಡ್ ಇಟ್ ಅಂತ. ಸೊ ಸೈಕಲ್ ಮಿಸ್ ಆಗುತ್ತೆ. ಸೊ ಇನ್ನೊಂದು ಡ್ಯೂರಿಂಗ್ ಅ ಪ್ರೊಸೆಸ್ ಇನ್ನೊಂದು ಫಾಲಿಕಲ್ ಬರುತ್ತೆ, ಅದು ಒಂದು ಸ್ವಲ್ಪ ಗ್ರೋತ್ ಆಗುತ್ತೆ, ಎಗೇನ್ ದಟ್ ವಿಲ್ ನಾಟ್ ಹ್ಯಾವ್ ಅ ಕೆಪಾಸಿಟಿ ಟು ರಪ್ಚರ್. ಆ್ಯಂಡ್ ಹಿಂಗೆ ಹಾಗೆ ಏನಾಗುತ್ತೆ, ಓವರೀಸಲ್ ಫಾಲಿಕಲ್ಸ್ ತುಂಬಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಶೋ ಅಪ್ ಆಸ್ ಸಿಸ್ಟಿಕ್ ಫೋಕೈಸ್ ಅಂತ ಹೇಳ್ತಾರೆ. ಸೊ ಹಾಗಾಗೇನೆ ಈ ಒಬೇಸಿಟಿಯನ್ನು ಒಂದು ನ್ಯಾಚುರಲಿ ಜೀನ್ಸಿಂದ ಬರುವಂಥದ್ದು ಬೇರೆ. ಸಪೋಸ್ ಅವರ ಮನೆಯಲ್ಲಿ ತಂದೆ ತಾಯಿಗಳು ಎಲ್ಲ ಸ್ಥೂಲ ಪ್ರಕೃತಿ ಇದ್ದರೆ, ಆ ಥರ ಹೆಣ್ಮಗಳು ಇನ್ನೂ ಸ್ವಲ್ಪ ಹೆಚ್ಚಾಗಿ ನೋಡ್ಕೊಳ್ಬೇಕಾಗತ್ತೆ. ಕನ್ಸೀವ್ ಆಗ್ಲಿಕ್ಕೆ ಸಮಸ್ಯೆ ಅಂತಲ್ಲ, ಬಟ್ ಈ ಇಶ್ಯೂಸ್ ಇರೋರು ಸ್ವಲ್ಪ ಹೆಚ್ಚು ಪ್ರಯತ್ನ ಪಡಬೇಕು. ಸೊ ಈಗ ಎಷ್ಟೊಂದು ಜನ PCOD PCOS ಇಟ್ಕೊಂಡವ್ರು ನಮ್ಮ ಹತ್ರನೂ ಬರ್ತಾರೆ ಕನ್ಸೀವ್ ಆಗಲಿಕ್ಕೆ. ವಿ ಕ್ಯಾನ್ ನೆವರ್ ಗ್ಯಾರಂಟಿ ದೆಮ್ ದಟ್ ನಾನು 1 ಸೈಕಲ್ 2 ಸೈಕಲಲ್ಲಿ ನೀವು ಕನ್ಸೀವ್ ಆಗ್ಬೋದು. ಮಿನಿಮಮ್ 6 to 7 months ಅವ್ರು ಡೆಡಿಕೇಟ್ ಮಾಡಲೇಬೇಕು. ಎಸ್ಪೆಷಲಿ PCOD PCOS ಸಮಸ್ಯೆ ಇರೋರು ಅದೆಲ್ಲ ಸಿಸ್ಟಾಗಿ ಏನು ಎಗ್ಸ್ ಅಕ್ಯುಮುಲೇಟ್ ಆಗಿ ಕೂತ್ಕೊಂಡಿದೆ, ಅಂಡ್ ಬಾಡಿ ಸಿಗ್ನಲ್ ಏನಿದೆ, ಆಮೇಲೆ ಕ್ಲೆನ್ಸಿಂಗ್ ಆಗಬೇಕು. ಮತ್ತೆ ವಿ ಹ್ಯಾವ್ ಟು ಮೇಕ್ ದ ಬಾಡಿ, ಆ ಎಗ್ಗೆ ಒಂದು ಕ್ವಾಲಿಟಿ ಬರಬೇಕು. ಆ ಫಾಲಿಕಲ್ಗೆ ಅದು ರಪ್ಚರ್ ಆಗುವಂತ ಶಕ್ತಿನೇ ಹೊರಟೋಗಿದೆ. ಅಂದ್ರೆ ಅದು ಧಾತು ಲೆವೆಲಿನ ಅಗ್ನಿ, ಧಾತ್ವಾಗ್ನಿ ಅಂತ ಕರಿತೀವಿ, ಅಲ್ಲಿ ತನಕ ಇಟ್ ಹ್ಯಾಸ್ ರೀಚ್ಡ್. ಸೊ ಅದ್ರ ಪ್ರಕ್ರಿಯೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ಇಟ್ ಇಸ್ ನಾಟ್ ಏಬಲ್ ಟು ಬ್ರೇಕ್ ಓಪನ್. ಅಲ್ಲಿವರೆಗೂ ನಾವು ಅಡ್ರೆಸ್ ಮಾಡಬೇಕಾಗತ್ತೆ. ಸೊ ಎಲ್ಲ ಶೋಧನೆಗಳನ್ನು ತಗೊಂಡು ಮಾಡಿ, ಆಹಾರದಲ್ಲಿ ಸ್ಟ್ರಿಕ್ಟ್ ಕ್ರಮ ಮಾಡಿ, ದೇ ಆಲ್ಸೋ ಹ್ಯಾವ್ ಟು ವ್ಯಾಯಾಮ ಮಾಡಬೇಕು. ಯಾಕಂದರೆ ದೇಹದಲ್ಲಿ ಅಗ್ನಿ ಡ್ರಾಪ್ ಆಗಿಬಿಟ್ಟಿರುತ್ತೆ. ನಾಟ್ ಜಸ್ಟ್ ದ ಜಠರಾಗ್ನಿ, ಅಂದರೆ ನಾವು ಡೈಜೆಸ್ಟ್ ಮಾಡ್ಕೊಳ್ಳೋದಲ್ಲ, ಈ ಎಲ್ಲ ಮೆಟಬಾಲಿಸಮ್ ಹೆಂಗೆ ಆಗಬೇಕು, ಅದು ಎಲ್ಲಿ ಆಗಲ್ಲ ಅಲ್ಲೂ ಅಗ್ನಿ ಹ್ಯಾಂಪರ್ ಆಗಿದೆ ಅಂತಾನೆ ಅರ್ಥ. ಅಂದರೆ ನೀವೀಗ ಪರಿಹಾರ ಸೂಚಿಸಿದಾಗ ವ್ಯಾಯಾಮ ಏನು ಮಾಡ್ಬೋದು ಅಥವಾ ಯೋಗ ಏನು ಮಾಡ್ಬೋದು ಅದನ್ನು ಕೂಡ ಸಜೆಸ್ಟ್ ಮಾಡ್ತೀರಾ? ಹೇಳ್ತೀವಿ. ಅಂದರೆ ಐ ಹ್ಯಾವ್ ಮೈ ಸ್ಪೆಷಲೈಸೇಷನ್ ಇನ್ ಯೋಗ ಆಲ್ಸೋ. ಸೊ ನಾವೇನು ನಮ್ಮ ಕ್ಲೈಂಟ್ಸ್ ಬರ್ತಾರೆ, ಸೊ ಅವರಿಗೆ ನಾವು ಅಡ್ರೆಸ್ ಮಾಡ್ತೀವಿ. ಇಲ್ಲ, ಇಫ್ ದೇ ಆರ್ ಆಲ್ರೆಡಿ ಪರ್ಸ್ಯೂವಿಂಗ್, ವಿ ಜಸ್ಟ್ ಅಡ್ರೆಸ್. ಅದರಲ್ಲೂ ಕೆಲವೊಂದು ಇದ್ರೆ ವಿ ಜಸ್ಟ್ ರೆಕ್ಟಿಫೈ ದಟ್ ಅಷ್ಟೇ. ಈ ಪ್ರಾಕ್ಟೀಸ್ ಮಾಡಬೇಡಿ. ಈಗ PCOD ಇರೋರು ತುಂಬಾ ಈಗ ಚಂದ್ರಭೇದಿ ಪ್ರಾಣಾಯಾಮ ಆ ಥರದ್ದೆಲ್ಲ ತುಂಬ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ನಮ್ಗೆ ಇಲ್ಲಿ ರಿವರ್ಸ್ ಬೇಕಾಗುತ್ತೆ, ನಾವು ಅಗ್ನಿ ವೃದ್ಧಿ ಮಾಡಬೇಕಾಗುತ್ತೆ. ಸೊ ಆ ಥರ ಎಲ್ಲೋ ಮಾಡ್ತಾ ಇದ್ರೆ ಅದು ಮತ್ತೆ ಇಲ್ಲಿ ನಮಗೆ ಟ್ರೀಟ್ಮೆಂಟ್ ಚಂದ್ರಭೇದಿ ಬೇಸಿಕಲಿ ಕೂಲ್ ಮಾಡೋದಕ್ಕೆ. ಹೌದು. ತುಂಬಾ ಕೆಲವರು ಸ್ಟ್ರೆಸ್ ಅಂತ ಶೀತಕಾರಿ ಇದೆಲ್ಲ ಪ್ರಾಕ್ಟೀಸಸ್ ಇಟ್ಕೊಂಡಿರ್ತಾರೆ. ಸೊ ಅದೆಲ್ಲ ಕೆಲವೊಂದ್ಸತಿ ದೇಹಕ್ಕೆ ಬೇಕಾಗಿರೋದಿಲ್ಲ ವ್ಯಾಧಿ ಇರೋವಾಗ, ಅದನ್ನೆಲ್ಲ ಕರೆಕ್ಟ್ ಮಾಡಿ. ಅಂದ್ರೆ ತಾವ್ ಹೇಳದ್ ಬಹಿ ಆಹಾರ ಅಷ್ಟೇ ಅಲ್ಲ, ಸಮಸ್ಯೆ ಆರೋಗ್ಯದ ಸಮಸ್ಯೆ ಇದ್ರೆ ಹೆಣ್ಮಕ್ಳಿಗೆ ಅದಕ್ಕೆ ಒಂದು ದೋಷಗಳನ್ನ ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ಸರಿಯಾಗಿರೋ ವ್ಯಾಯಾಮ, ಸರಿಯಾಗಿರೋ ಯೋಗ, ಅದನ್ನು ಕೂಡ ಅದನ್ನು ತಪ್ಪು ಮಾಡ್ಬೋದು. ಹೇಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು ಅಂತ ಬಿಸಿ ನೀರಿಗೆ ಜೇನುತುಪ್ಪ ಹಾಕೊಂಡು ಕುಡಿದು ಬಿಡೋದು, ಅಥವಾ ಇನ್ಯಾವುದೋ ಬಾದಾಮಿ ನೆನೆಸ್ಬಿಟ್ಟು ತಿಂದ್ಬಿಡೋದು, ಅದೇ. ಬಟ್ ಅದ್ರ ಜೊತೆಗೆ ಪ್ರಾಣಾಯಾಮನು ತಪ್ಪು ಮಾಡ್ತಾರೆ ಅಂತ ತಾವ್ ಹೇಳ್ತಾ ಇದ್ದೀವಿ. ಅಂದ್ರೆ ಯಾವ್ದು ಮಾಡಬಾರ್ದು ಅದನ್ನ
ಸೆಲೆಕ್ಷನ್ ಆಫ್ ಪ್ರಾಣಾಯಾಮ, ರಾಂಗ್ ಸೆಲೆಕ್ಷನ್ ಆಫ್ ಪ್ರಾಣಾಯಾಮ ಬೇಸಿಕಲಿ. ಸೊ ಹಾಗಾದ್ರೆ ಡಾಕ್ಟರ್ ಕೇಳದೆ ಯಾವುದೇನೋ ಒಂದು ಆನ್ ಯುವರ್ ಓನ್ ಮಾಡಬಾರ್ದು, ಅಂದ್ರೆ ಸಮಸ್ಯೆ ಇದ್ರೆ. ಯಾರು ಆ ಕ್ಷೇತ್ರದಲ್ಲಿ ತಿಳಿದಿರ್ತಾರೆ ಅದಕ್ಕೆ ಅವ್ರನ್ನ, ಯೋಗದವರು ಅಷ್ಟೇ, ಸುಮ್ಮನೆ ರೀಲ್ಸ್ ನೋಡಿ ಮಾಡೋ ಬದಲು ಯು ಕ್ಯಾನ್ ಅಪ್ರೋಚ್ ಅ ಯೋಗ ಇನ್ಸ್ಟ್ರಕ್ಟರ್ ಅಲ್ಲ, ಹೂ ಇಸ್ ಪ್ರಾಪರ್ಲಿ ಡೂಯಿಂಗ್. ಸೊ ಅವಾಗ ಅವ್ರು ಅದ್ರಲ್ಲಿ ಕೂಡ ಸರಿಯಾಗಿರೋರು ನೋಡ್ಬೇಕು. ಇವತ್ತು ಏನಾಗುತ್ತೆ, ನಿನ್ನೆ ಪಾಸ್ ಮಾಡ್ಬಿಟ್ಟು ಒಂದು ಡಿಪ್ಲೊಮೊ, ಇವತ್ತು ಅವ್ರು ಯೋಗ ಟೀಚರ್ ಆಗ್ಬಿಟ್ಟಿರ್ತಾರೆ. ಅಂದ್ರೆ ಸರಿಯಾಗಿ ಯಾರಿಗೆ ಅದ್ರ ಬಗ್ಗೆ ತಳಸ್ಪರ್ಶಿ ಜ್ಞಾನ ಇದೆ, ಟೆಕ್ನಿಕಲ್ ನೋಹೌ ಯಾರಿಗೆ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಇದೆ ಅಂಥವ್ರನ್ನ ಕೇಳಿ ಮಾಡಬೇಕು ಅನ್ನೋದು. ಸೊ ಎಲ್ಲ ಶ್ರದ್ಧಾ ಸರ್ಕಲ್ ಮೆಂಬರ್ಸ್ಗಳು ನೀವು ನೋಡಿದ್ರೆ ಈ ಪೂರ್ತಿ ವಿಡಿಯೋನ, ಇದು ತುಂಬ ಮುಖ್ಯವಾದ ಒಂದು ವಿಷಯ. ಇದನ್ನು ಹೆಚ್ಚು ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿರಲಿ, ನಿಮ್ಮ ತಾಯಿ, ತಂಗಿ, ಮಗಳು ಯಾರಿದ್ದಾರೆ ಪ್ರತಿಯೊಬ್ಬರು ನೋಡೋ ಥರ ಮಾಡಿ, ಅದಕ್ಕೆ ಶ್ರದ್ಧಾ ಸರ್ಕಲ್ ಮೆಂಬರ್ ಮಾಡಿಸಿ. ಮತ್ತು ಹೆಚ್ಚಿನ ಸಮಸ್ಯೆಗಳೇನಾದರೂ ಇದ್ದರೆ ಅವ್ರನ್ನ ಮೊದಲು ಡಾಕ್ಟರ್ ರಂಜಿನಿ ದೇಶಪಾಂಡೆ ಅವರು ಅವೈಲೇಬಲ್ ಇರ್ತಾರೆ. ಅವರ ಕ್ಲಿನಿಕ್ ಅಡ್ರೆಸ್ ಮತ್ತು ಅವರ ಇಮೇಲ್ ಎಲ್ಲನೂ ನಾವು ಈ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ. ಆದಷ್ಟು ಬೇಗ, ಯಾಕೆಂದರೆ ಸಮಸ್ಯೆ ಇರಲೇಬೇಕು ಅಂತಿಲ್ಲ, ಇದು ಇದೆ ಅಂತಲೂ ನಮಗೆ ಗೊತ್ತಿರಲ್ಲ. ನಾವು ಈ ಶ್ರದ್ಧಾ ಸರ್ಕಲ್ ಮಾಡಿರೋದೇ ವೇದಿಕ್ ವೆಲ್ನೆಸ್ನ ಮುಖ್ಯವಾದ ಒಂದು ಮೆಂಬರ್ಶಿಪ್ ಡ್ರೈವ್. ಯಾಕೆ ಅಂದರೆ ನಾವು ಆರೋಗ್ಯನ ಅದನ್ನು ಅನುಭವಿಸ್ಬೇಕು. ಸುಮ್ಮನೆ ಆರೋಗ್ಯ ಇದು ತಿಂದರೆ ಒಳ್ಳೆಯದು, ಅದು ತಿಂದರೆ ಒಳ್ಳೆಯದು ಅಂತ ಕೇಳೋದಕ್ಕಿಂತ ಅದನ್ನು ಒಳ್ಳೇದು ಯಾವುದು ಅದನ್ನು ತಿನ್ನಬೇಕು, ಅದನ್ನು ಅಳವಡಿಸ್ಕೋಬೇಕು ನಾವು. ಮತ್ತು ನಮ್ಮ ಜೀವನ ಚೆನ್ನಾಗಾಗಬೇಕು, ನಾವು ಹೆಚ್ಚು ಸಮಾಜಕ್ಕೆ ಕೊಡೋರ ಥರ ಆಗಬೇಕು. ಅದಕ್ಕೆ ಮುಖ್ಯವಾಗಿರೋದು ಆರೋಗ್ಯ. ಅದಕ್ಕೋಸ್ಕರ ಇರೋದು ಇದು ಶ್ರದ್ಧಾ ಸರ್ಕಲ್ ಮೆಂಬರ್ಶಿಪ್ ಕಮ್ಯುನಿಟಿ. ಹಾಗಾಗಿ ಹೆಚ್ಚು ಜನ ಇದನ್ನು ಸೇರಿ ಇದೇ ತರಹ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಅನೇಕ ತಜ್ಞರು, ಆಯುರ್ವೇದ ತಜ್ಞರು, ಯೋಗ ತಜ್ಞರು ಇರಬಹುದು, ಮಂತ್ರಚಿಕಿತ್ಸೆ, ಮುದ್ರಾ ಚಿಕಿತ್ಸೆ, ಏನು ನಮ್ಮ ವೇದಶಾಸ್ತ್ರಗಳಲ್ಲಿ, ನಮ್ಮ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಅದು ನನಗೆ ಕನ್ವಿನ್ಸ್ ಆಗಿರುವಂತಹ ವಿಷಯ. ಹಾಗಾಗಿ ಆ ಎಲ್ಲ ವಿಷಯಗಳನ್ನು ಇಲ್ಲಿ ತಂದು ಬರೀ ತರೋದಷ್ಟೇ ಅಲ್ಲ, ಅದನ್ನು ನಾವು ಅಳವಡಿಸ್ಕೊಳ್ತಾರ ಆಗಲಿ ಅಂತ ಮಾಡೋದಕ್ಕೋಸ್ಕರನೇ ಇರುವಂತಹ, ಆ ಉದ್ದೇಶಕ್ಕೋಸ್ಕರ ಇರೋದು ಇದು ಶ್ರದ್ಧಾ ಸರ್ಕಲ್. ಹಾಗಾಗಿ ಈ ವಿಡಿಯೋ ನೋಡಿದ್ದೀರಾ, ಇದೇ ಥರ ನೋಡ್ತಾ ಇರಿ. ಇನ್ನೂ ಅನೇಕ ವಿಷಯಗಳು, ಅನೇಕ ವಿಡಿಯೋಗಳು ಇನ್ನು ಮುಂದೆ ಸೀರೀಸಲ್ಲಿ ಬರ್ತಾ ಇದೆ. ಹಾಗಂತ ಹೇಳ್ತಾ ತುಂಬ ಧನ್ಯವಾದಗಳು.